ಮೊದಲು ಒಂದು ಪಾತ್ರೆಯಲ್ಲಿ ನೀರಿಡಿ, ಸೋಳ್ಮಣಿಗೆ ಸ್ವಲ್ಪ ಸಕ್ಕರೆ, ಓಮಿನ ಕಾಳು, ಅಜ್ವಾನ, ಸ್ವಲ್ಪ ಎಣ್ಣೆ, ಖಾರಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಭಾಳ ಚೆನ್ನಾಗಿ ಟೇಸ್ಟ್ ಬರ್ತಿದ್ದು. ಈಗ ಸ್ವಲ್ಪ ಅಕ್ಕಿ ಹಿಟ್ಟು, ಅದಕ್ಕೊಂದು ಸ್ವಲ್ಪ ಮೈದಾ ಹಿಟ್ಟು ಹಾಕಿ ಕ್ಲೀನಾಗಿ ಕಲಸಿ ಒಂದು 5 ನಿಮಿಷ ಹಂಗೆ ಇಡ್ರಿ. ಕ್ಲೀನಾಗಿ ಹಿಟ್ಟು ಕಲಸಿ ಚೆನ್ನಾಗಿ ನಾದಿ ಸ್ವಲ್ಪ ಎಣ್ಣೆ ಹಾಕಿ ಸಾಟಿ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಹಿಟ್ಟು ಕಲಸಿದಂಗೆ ಇಡಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ರುಚಿಕರವಾದ ಕೋಡುಬಳೆ ಮಾಡೋದು ಈ ಥರ ಸಣ್ಣ ಸಣ್ಣಕ್ಕೆ ಮಾಡಬೇಕು. ಈ ಥರ ಸಣ್ಣಕ್ಕೆ ಹೊಸ್ಕೊಂಡು ಇಷ್ಟೇ ಮಾಡಿ ಕಟ್ ಮಾಡೋದು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಚೆನ್ನಾಗಿ ಬರುತ್ತೆ. ತಾಳ್ಮೆಯಿಂದ ಮಾಡಬೇಕು, ಒಳ್ಳೆ ಕೋಡುಬಳೆ ಚೆನ್ನಾಗಾಗುತ್ತೆ ನೋಡಿ. ಈ ಥರ ರುಚಿಕರವಾದ ಕೋಡುಬಳೆ ಸಣ್ಣ ಸಣ್ಣಕ್ಕೆ ಚೆನ್ನಾಗಾಗುತ್ತೆ.